ನಮಸ್ಕಾರ ಸ್ನೇಹಿತರೆ, ಕೃಷಿ ಸಂಪದ ಯೂಟ್ಯೂಬ್ ಚಾನಲ್ಗೆ ನನ್ನೆಲ್ಲ ರೈತ ಬಾಂಧವರಿಗೆ ಸ್ವಾಗತ ಹೇಳುತ್ತಾ, ಬನ್ನಿ ಸ್ನೇಹಿತರೆ, ಇವತ್ತಿನ ನಮ್ಮ ಕರ್ನಾಟಕದ ಅನೇಕ ಮಾರುಕಟ್ಟೆಗಳಲ್ಲಿ ಶುಂಠಿ ರೇಟ್ ಯಾವ ಬೆಲೆಗಳಲ್ಲಿ ಮಾರಾಟವಾಗ್ತಾ ಇದೆ ಎಂಬುವ ಸಂಪೂರ್ಣ ಮಾಹಿತಿಯನ್ನು ನೋಡೋಣ. ಮತ್ತು ಈಗ ಕರ್ನಾಟಕದಲ್ಲಿ ಅನೇಕ ರೈತರು ಶುಂಠಿಗಳನ್ನು ಬಿತ್ತನೆ ಮಾಡ್ತಾ ಇದ್ದಾರೆ ಅಥವಾ ನಾಟಿ ಮಾಡ್ತಾ ಇದ್ದಾರೆ. ಈಗ ನಾಟಿ ಮಾಡುವಾಗ ಯಾವ ತಿಂಗಳಲ್ಲಿ ನಾಟಿ ಮಾಡಿದರೆ ಉತ್ತಮ ಬೆಳೆ ಬರಬಹುದು ಅನ್ನುವ ಒಂದು ಸಣ್ಣ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ನೋಡ್ಕೊಂಡು ಬರೋಣ. ಸ್ನೇಹಿತರೆ, ಯಾರೆಲ್ಲ ನನ್ನ ಕೃಷಿ ಸಂಪದ ಯೂಟ್ಯೂಬ್ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ ಅವರೆಲ್ಲ ಬೇಗನೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಮತ್ತು ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಇವತ್ತಿನ ನಮ್ಮ ಪ್ರಮುಖ ಮಾರುಕಟ್ಟೆಯಾದ ಹಾಸನ ಇರ್ಬೋದು, ಮತ್ತು ಬೇಲೂರು ಇರ್ಬೋದು, ಮತ್ತು ಶಿವಮೊಗ್ಗ, ಇವೆಲ್ಲ ಮಾರ್ಕೆಟ್ನಲ್ಲಿ ಇವತ್ತಿನ ರೇಟ್ ನೋಡೋದಾದರೆ ಎಲ್ಲ ಮಾರ್ಕೆಟ್ಗಳಲ್ಲಿ ಸ್ವಲ್ಪ ರೇಟ್ನಲ್ಲಿ ಕಡಿಮೆ ಆಗಿದೆ. ಕಡಿಮೆ ಆಗಲು ಏನು ಕಾರಣ ಅನ್ನೋದನ್ನು ನೋಡ್ಕೊಂಬರೋಣ ಸ್ನೇಹಿತರೆ. ವಿಶೇಷವಾಗಿ ಮಾರ್ಚ್ ತಿಂಗಳಿಂದ ಎಲ್ಲರೂ ಕೊನೆ ವಾರ ಮತ್ತು ಮಾರ್ಚ್ ತಿಂಗಳ 2ನೇ ವಾರದಲ್ಲಿ ಎಲ್ಲರೂ ಬೀಜವನ್ನು ನಾಟಿ ಮಾಡಲು ಮುಂದಾಗಿದ್ದಾರೆ ರೈತರು. ಆದರೆ ಅದೇ ಸಮಯದಲ್ಲಿ ಬೀಜದ ಶುಂಠಿ ಸ್ವಲ್ಪ ರೇಟು ಕಾಣ್ತಾ ಇದೆ. ಮತ್ತು ಅದರಲ್ಲಿ ಎಲ್ಲ ಮಾರುಕಟ್ಟೆಗಳಲ್ಲಿ ಉತ್ತಮ ಟಾಪ್ ಕ್ವಾಲಿಟಿ ಶುಂಠಿ ಇದ್ದರೆ ರೇಟ್ ಇದೆ, ಅದರಲ್ಲಿ ಸೆಕೆಂಡ್ ಕ್ವಾಲಿಟಿ ಇದ್ದರೆ ಸ್ವಲ್ಪ ರೇಟ್ ಡೌನ್ ಇದೆ. ಮತ್ತು ಯಾರೆಲ್ಲ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದೀರಿ, ಇನ್ನೂ ಭೂಮಿಯಲ್ಲಿ ಸ್ಟೋರೇಜ್ ಇದೆ ಶುಂಠಿಗಳನ್ನು ಇಟ್ಕೊಂಡು ಇರುವಂಥ ರೈತರು ಬೇಗನೆ ಮಾರಾಟ ಮಾಡಿ. ಯಾಕಂದರೆ ಮುಂಬರುವ ದಿನಗಳಲ್ಲಿ ರೇಟ್ ಆಗುವ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಆದರೆ ಜಾಸ್ತಿ ಆದರೆ ಅದು ಯಾವಾಗ ಜಾಸ್ತಿ ಆಗುತ್ತೆ ಅನ್ನೋದಾದರೆ ಜೂನ್ ಜುಲೈ ತಿಂಗಳಲ್ಲಿ ಜಾಸ್ತಿ ಆಗುವ ಸಾಧ್ಯತೆ ಇದೆ ಸ್ನೇಹಿತರೆ. ಮತ್ತು ಅಲ್ಲಿವರೆಗೂ ಶುಂಠಿ ದೀರ್ಘಕಾಲ ಭೂಮಿಯಲ್ಲಿ ಬಾಳಿಕೆ ಬರುವುದು ಕಷ್ಟ. ಈ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣಾಂಶ ಇರುವುದರಿಂದ ಶುಂಠಿ ಹೊಲದಲ್ಲಿ ಹಾಳಾಗುವ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ಇವತ್ತಿನ ಎಲ್ಲ ಮಾರ್ಕೆಟ್ಗಳಲ್ಲಿ ಇವತ್ತಿನ ಟ್ರೆಂಡಿಂಗ್ ರೇಟ್ ಎಷ್ಟಿದೆ ಅನ್ನೋದನ್ನು ನೋಡ್ಕೊಂಬರೋಣ ಬನ್ನಿ ಸ್ನೇಹಿತರೆ. ವಿಶೇಷವಾಗಿ ನಮ್ಮ ಹಾಸನದಲ್ಲಿ ಇವತ್ತಿನ ರೇಟ್ ನೋಡೋದಾದರೆ ಪ್ರತಿ 60 kg ಬ್ಯಾಗಿಗೆ ವಾಷಿಂಗ್ ಮಾಡಿದ ಶುಂಠಿ 2600ಲಿಂದ ಶುರುವಾಗಿ 2900ವರೆಗೂ ರೇಟ್ ಕಾಣ್ತಾ ಇದೆ. ಮತ್ತು ಟೆಂಡರ್ಗಳು ಆಗ್ತಾಯಿವೆ ಸ್ನೇಹಿತರೆ. ಅಲ್ಲೇ ಇನ್ನೊಂದು ಮಾರ್ಕೆಟ್ ನೋಡೋದಾದರೆ ಬೇಲೂರು ಮಾರ್ಕೆಟ್ನಲ್ಲಿ ಪ್ರತಿ 60 kg ಬ್ಯಾಗ್ಗೆ 2700, ಅದರಲ್ಲಿ ಟಾಪ್ ಕ್ವಾಲಿಟಿ ಶುಂಠಿ ಇದ್ದರೆ 2800ವರೆಗೂ ರೇಟ್ ಕಾಣ್ತಾ ಇದೆ. ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ನಮ್ಮ ಶಿವಮೊಗ್ಗ ಮಾರ್ಕೆಟ್ನಲ್ಲಿ ಪ್ರತಿ 60 kg ಬ್ಯಾಗಿಗೆ 2600, 2700, ಟಾಪ್ ಕ್ವಾಲಿಟಿ ಶುಂಠಿ ಇದ್ದರೆ 2900ವರೆಗೂ ನಮ್ಮ ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಇವತ್ತಿನ ದಿನ ರೇಟ್ನಲ್ಲಿ ಮಾರಾಟವಾಗ್ತಾ ಇದೆ. ಮತ್ತು ಅದರಲ್ಲಿ ನಮ್ಮ ಇನ್ನೊಂದು ಭಾಗದಲ್ಲಿ ನೋಡೋದಾದರೆ ಶಿರ್ಸಿ ಅಥವಾ ಸಾಗರ ಭಾಗದಲ್ಲಿ ರೇಟ್ ನೋಡೋದಾದರೆ 2700, 2800, ಅದರಲ್ಲಿ ಟಾಪ್ ಕ್ವಾಲಿಟಿ ಇದ್ದರೆ 2900ವರೆಗೂ ಪ್ರತಿ 60 kgಗೆ ಈ ಮೂರು ಮಾರುಕಟ್ಟೆಯಲ್ಲಿ ನಮ್ಮ ಶಿರ್ಸಿ ಇರ್ಬೋದು, ಸಾಗರ ಮಾರುಕಟ್ಟೆಯಲ್ಲಿ ಇವತ್ತಿನ ದಿನ ರೇಟ್ ಕಾಣ್ತಾ ಇದೆ ಮತ್ತು ಖರೀದಿಗಳು ಆಗ್ತಾಯಿವೆ ಸ್ನೇಹಿತರೆ. ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ಮೈಸೂರು ಮಾರ್ಕೆಟ್ನಲ್ಲಿ ಪ್ರತಿ 60 kg ಬ್ಯಾಗ್ಗೆ 2600ಲಿಂದ ಶುರುವಾಗಿ ಅದರಲ್ಲಿ ಕ್ವಾಲಿಟಿ ವೇಜ್ ಮೇಲೆ 2900, ಅದರಲ್ಲಿ ಟಾಪ್ ಕ್ವಾಲಿಟಿ ಶುಂಠಿ ಇದ್ದರೆ 3000ವರೆಗೂ ಇವತ್ತಿನ ದಿನ ನಮ್ಮ ಮೈಸೂರು ಮಾರ್ಕೆಟ್ನಲ್ಲಿ ರೇಟ್ನಲ್ಲಿ ಸ್ವಲ್ಪ ರೇಟು ಇಲ್ಲೇ ಸ್ವಲ್ಪ ಚಿಗುರಿದೆ ಅಂತ ಅನ್ಬೋದು ಸ್ನೇಹಿತರೆ ನಮ್ಮ ಮೈಸೂರು ಮಾರ್ಕೆಟ್ನಲ್ಲಿ. ಮತ್ತೊಂದು ಮಾರ್ಕೆಟ್ ನೋಡೋದಾದರೆ ಬೆಂಗಳೂರು ಮಾರ್ಕೆಟ್ನಲ್ಲಿ 2600, 2700, 2900 ತನಕ ರೇಟ್ ಕಾಣ್ತಾ ಇದೆ. ಇಲ್ಲಿ ಪ್ರತಿ 60 kg ಬ್ಯಾಗಿಗೆ ವಾಷಿಂಗ್ ಮಾಡಿ ಶುಂಠಿ ನಮ್ಮ ಬೆಂಗಳೂರು ಮಾರ್ಕೆಟ್ನಲ್ಲಿ ಈ ರೀತಿ ರೇಟ್ ಕಾಣ್ತಾ ಇದೆ ಸ್ನೇಹಿತರೆ. ಇನ್ನೊಂದು ನಮ್ಮ ಲೋಕಲ್ ಮಾರುಕಟ್ಟೆ ನೋಡೋದಾದರೆ ಹುಬ್ಬಳ್ಳಿ ಮತ್ತು ಹಾವೇರಿ ಮತ್ತು ಧಾರವಾಡ
ಇವೆಲ್ಲ ಮಾರ್ಕೆಟ್ನಲ್ಲಿ 2700 2800ವರೆಗೂ ರೇಟ್ ಕಂಡಿದೆ ಅಂತ ಅನ್ಬೋದು. ಇಲ್ಲಿ ಪ್ರತಿ 60 kg ಬ್ಯಾಗ್ಗೆ ಈ ರೀತಿ ಎಲ್ಲ ಈ ಶುಂಠಿ ಬೆಳೆಗಳಿಗೆ ಇವತ್ತಿನ ದಿನ ಟೆಂಡರ್ಗಳು ಆಗ್ತಾಯಿವೆ ಸ್ನೇಹಿತರೆ. ಇನ್ನೊಂದು ಮಾರ್ಕೆಟ್ ನೋಡೋದಾದರೆ ಶಿರಾಳಕೊಪ್ಪ ಮಾರ್ಕೆಟ್ನಲ್ಲಿ 2700 2800 2900ವರೆಗೂ ರೇಟ್ ಕಾಣ್ತಾ ಇದೆ ಇಲ್ಲಿ ಪ್ರತಿ 60 kg ಬ್ಯಾಗಿಗೆ. ಈ ರೀತಿ ನಮ್ಮ ಕರ್ನಾಟಕದ ಪ್ರಮುಖ ಮತ್ತು ಲೋಕಲ್ ಮಾರುಕಟ್ಟೆಗಳಲ್ಲಿ ಈ ರೀತಿ ರೇಟ್ನಿಂದ ಶುಂಠಿಗಳು ಖರೀದಿ ಆಗ್ತಾಯಿವೆ ಸ್ನೇಹಿತರೆ. ಬೇಗ ಈ ಸ್ಟಾಕ್ ಇರುವಂಥ ಶುಂಠಿಗಳನ್ನ ಮಾರಾಟ ಮಾಡಿದರೆ ಉತ್ತಮ ಸ್ನೇಹಿತರೆ. ಯಾಕಂದರೆ ಮುಂಬರುವ ದಿನಗಳಲ್ಲಿ ಈಗಾದರೆ ಇಲ್ಲಿವರೆಗೂ ರೇಟ್ ಜಂಪ್ ಆಗಿಬಿಡ್ಬೇಕಾಯಿತು. ನಾ ಹಳೆಯ ವಿಡಿಯೋದಲ್ಲಿ ಎಲ್ಲ ನಿಮಗೆ ತಿಳಿಸಿ ಹೇಳಿದ್ದೆ, ಆದರೆ ಜಂಪ್ ಆಗ್ತಾಯಿಲ್ಲ ಸ್ನೇಹಿತರೆ. ಹಾಗಾಗಿ ಯಾರೆಲ್ಲ ಸ್ಟಾಕ್ ಆ್ಯಂಡ್ ಸ್ಟೋರೇಜ್ ಮಾಡಿ ಇಟ್ಕೊಂಡಿರ್ತೀರಿ ಭೂಮಿಯಲ್ಲಿ, ಮಾರಾಟ ಮಾಡಿ. ಈಗ ಕಳೆದ ಬಾರಿ ಈ ರೀತಿ ರೇಟ್ ಸಿಕ್ಕಿದ್ದಿಲ್ಲ. ಈ ವರ್ಷ ಉತ್ತಮ ಇದು 2800 2700 ಉತ್ತಮ ರೇಟು ಅಂತಾನೆ ಅನ್ಬೋದು ಸ್ನೇಹಿತರೆ. ಬೇಗನೆ ಮಾರಾಟ ಮಾಡಿ ಮುಂದಿನ ಈ ಹಂಗಾಮಿಗೆ ಶುಂಠಿ ನಾಟಿ ಮಾಡಲು ಸಜ್ಜಾಗಿ ಸ್ನೇಹಿತರೆ. ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲ ನನ್ನ ರೈತ ಬಾಂಧವರಿಗೂ ಮತ್ತೊಮ್ಮೆ ನಮಸ್ಕಾರ ಹೇಳುತ್ತಾ, ಮತ್ತೊಮ್ಮೆ ಧನ್ಯವಾದ ಹೇಳುತ್ತಾ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.